ಬಾಯ್ ಫ್ರೆಂಡ್ ತುಂಬಾ ಕೇರಿಂಗು. ನನ್ ಬಾಯ್ ಫ್ರೆಂಡ್ ತುಂಬಾ ರೊಮ್ಯಾಂಟಿಕ್. ನನ್ ಬಾಯ್ ಫ್ರೆಂಡ್ ಯಾವಾಗ್ಲೂ ಬಿಸಿ. ಅವನು ಬಾಯ್ ಫ್ರೆಂಡ್ ಕಣೆ. ಅವನು ನೆಟ್ ಪ್ಯಾಕ್ ರೀಚಾರ್ಜ್ ಮಾಡೋದ್ರಲ್ಲೇ ಬಿಸಿ ಇರ್ತಾನೆ. ಮಗ ನಿಂಗೆ ಫಿಶ್ ಅಂದ್ರೆ ಇಷ್ಟ ಅಲ್ಲ? ಹೌದ್ ಮಗ, ಪಂಚ ಪ್ರಾಣ. ಫಿಶ್ ತಿಂದ ಮೇಲೆ ಮತ್ತೆ ನೀರ್ ಕುಡ್ದಿ ಮತ್ ನೀನ್ ಯಾಕ ಮಗ? ನೀರ್ ಮನ್ಯಾಗ ಫಿಶ್ ಇರ್ತೈತಿಲ್ಲ, ಮತ್ ನೀನ್ ನೀರ್ ಕುಡಿದ್ಬಿಟ್ಟೆ ಅಂದ್ರೆ ಫಿಶ್ ಜೀವಂತ ಆಗಿ ಮತ್ತೆ ಅದ್ರ ಹೊಟ್ಟೆ ಸ್ವಿಮ್ಮಿಂಗ್ ಮಾಡಕತ್ತಂದ್ರ ಆಗ ನೀನು ಗುಳುಗುಳು ಗುಳಗಳ ಗುಳುಗುಳು ಗಳಗಳ ಅಂತ ನೋಡು. ಹಲೋ, ಹೇಳಿ ಅಮ್ಮ. ಇದು ಜಯನಗರ ಪೊಲೀಸ್ ಸ್ಟೇಷನ್. ಹೌದು. ಸಿಗ್ನಲ್ ಅಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ? ಆಗ್ತಿದೆ. ಅಲ್ಲಿ ಪಾನಿಪುರಿ ಅಂಗಡಿ ಓಪನ್ ಆಗಿದೆಯಾ ಅಂತ ನೋಡ್ಬಿಟ್ಟು ಹೇಳ್ತೀರಾ? ಅರಿ, ನನ್ನ ಮೊಬೈಲ್ ಚಾರ್ಜ್ ಬರೀ 20% ಐತಿ. ಚಾರ್ಜರ್ ಕೊಡ್ರಿ. ಇಲ್ಲ, ನನ್ನ ಮೊಬೈಲ್ ಚಾರ್ಜ್ 5% ಐತಿ. ಫಸ್ಟ್ ನಾ ಯೂಸ್ ಮಾಡ್ತೀನಿ ನಿಂದ್ರ. ರೀ, ನಂದು 20% ಈಕ್ವಲ್ ಟು 5%. ಯಾಕೆ ಹೇಳಿ? ನಾನು ಮೊಬೈಲು, ಆನ್ಲೈನ್ ಶಾಪಿಂಗ್, ಚಾಟಿಂಗ್, ರೀಲ್ಸ್ ನೋಡೋದು ಎಲ್ಲ ಮಾಡ್ತೀನಲ್ಲ, ಅದಕ್ಕೆ. ಸರಿ ಆಯ್ತು ತಗೋ, ನಾ ಆಮೇಲೆ ಮಾಡ್ಕೊಂತೀನಿ. ಹೋಗ್. ಯಪ್ಪ, ಕಿವ್ಯಾಗ ಹಳ್ಳಿ ಇಟ್ಕೊಂಡ್ರು ಇವ್ರದ್ದು ಗೊರ್ಕಿ ಸೌಂಡ್ ಕೇಳವಲ್ದು. ಅರೇ, ಏನೇ ನಿದ್ದೆ ಜೋರ್ ಹತ್ತಿತ್ತು, ಎದಕ್ಕೆ ಎಬ್ಸಿದಿ? ಅಲ್ಲ, ನಾನು ನಿಮ್ಗೆ ಎಲ್ಲಾದ್ರೂ ಸಿಂಗಿಂಗ್ ಕಾಂಪಿಟೇಷನ್ಗೆ ಇದನ್ನ ಕೊಡ್ಲಾ, ಟಿಕೆಟ್ ಸರಿಗಮಪದಲ್ಲಿ? ಯಾಕೆ? ಗೊರ್ಕೆ ಸೌಂಡ್ ಒಂಥರ ಸೌಂಡ್ ಮ್ಯೂಸಿಕ್ ತರ ಕೇಳ್ತಾ ಇದೆ. ನಿದ್ದೆ ಮಾಡಕ್ ಆಗ್ತಿಲ್ಲ ಅಷ್ಟು ಜೋರಾಗಿ. ಅದು ನ್ಯಾಚುರಲ್ ಕಣಿ, ನ್ಯಾಚುರಲ್ ಆಗಿ ಬರ್ತಾ ಇರೋದು. ಅದು ನ್ಯಾಚುರಲ್ ಟೋನ್ ನಾ ಯಾವತ್ತು ಡಿಸ್ಟರ್ಬ್ ಮಾಡಬಾರ್ದು. ಹೌದಾ? ಹಾಗಾದ್ರೆ ಮಲ್ಕೊಳ್ಳಿ. ನಾಳೆಯಿಂದ ನಿಮ್ದು ಗೊರ್ಕೆ ಸೌಂಡೇ ನನಗೆ ಅಲಾರಾಮ್ ಆಗಿರುತ್ತೆ. ಅಲ್ಲ, ಈ ಹುಡುಗಿಯರು ತಮ್ಮ ಹೇರ್ ಕ್ಲಿಪ್ ತಲೆ ಬಾಚ್ಕೋಬೇಕಾದ್ರೆ ಎಲ್ಲಿಟ್ಟಿನಿ ಅನ್ನೋದ ಮರ್ತಿರ್ತಾರ. ಆದ್ರೆ ಜಗಳು ಬಂದಾಗ ಮಾತ್ರ 4 ವರ್ಷದ ಹಿಂದೆ ಆ ಶನಿವಾರ ದಿನ 6:45 ನಾ ಏನ್ ಮಾಡೀನಿ ಅನ್ನೋದು ಮಾತ್ರ ಎಷ್ಟು ನೆನಪಿಟ್ಟು ಹೇಳ್ತಾರ ನೋಡು. ಹುಡುಗಿಯರ್ ಪವರ್ ಏನಂತ. ಏನ್ ಮಚ್ಚ, ಫೋನು ಇಲ್ಲ, ಮೆಸೇಜು ಇಲ್ಲ, ಇತ್ತ ಕಡೆ ಬಂದನೂ ಇಲ್ಲ. ಮೆಸೇಜ್ ತಗೊಂಡು ಫೋನ್ ತಗೊಂಡು ಏನೋ ನನಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿತ್ತು. ಯಪ್ಪ, ಏನಾಯ್ತು ಅಂತದು? ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ಬಿಟ್ಟು ಬಾಡಿನಲ್ಲಿ ಒಂಥರ ಆಗ್ತಿದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದ. ಆಯ್ತಂತ ನಾ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಏನೋ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನೋಡಿಬಿಟ್ರು ಬೋಳಿ ಮಗ ಏನಂತಾನೆ, ಡಾಕ್ಟ್ರೇ ನನಗೆ ದಿನಕ್ಕೆ 3 ಸಲ ನನಗೆ ಹೊಟ್ಟೆ ಹಸು ಆಗುತ್ತೆ ಅಂತ. ಹೌದಾ? ಆಮೇಲೆ ಅದೆಲ್ಲರಿಗೂ ಆಗುತ್ತಪ್ಪ, ಅದು ಬಿಟ್ಟು ಮತ್ತೆ ಏನಾಗುತ್ತೆ ಹೇಳು ಅಂದ್ರು. ಅದಕ್ಕೆ ನನಗೆ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತಂದ. ಅಲ್ಲ, ಡಾಕ್ಟರ್ ನನ್ನ ಮಕ್ಕ ನೋಡ್ತಿದ್ದೋ, ಎಂತ ಬೋಳಿ ಮಗನ್ ಕರ್ಕೊಂಡ್ ಬಂದಪ್ಪ ನೀನು ಅಂತ. ಆಮೇಲೆ ಹೊರಗೆ ಕರ್ಕೊಂಡ್ ಬಂದ್ಮೇಲೆ ನನ್ಗೆ ಈ ಹಾಸ್ಪಿಟ್ಲ್ ತುಂಬಾ ಸ್ಪೆಷಲ್ಲು ಅಂತಂದ. ಏನ್ ಸ್ಪೆಷಲ್ಲು ಅಂತ ನಾ ಕೇಳಿದೆ. ಆಮೇಲೆ ನಾ ಈ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಅಂತ ನಾನು ಅದನ್ನೇ ಕೇಳಿದೆ ಮಚ್ಚ. ಅದಕ್ಕೆ ನಾ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಹುಟ್ಟಿಬಿಟ್ಟೆ ಅಂತ ಹೇಳ್ತಾನೆ. ಅದು ಬಿಡ್ಲು ಹೋಗ್ಲಿ, ನನಗೆ ಹುಟ್ಟಿದ ತಕ್ಷಣ ಒಂದ್ ದೊಡ್ಡ ಸೀಕ್ರೆಟ್ ಗೊತ್ತಾಯ್ತು ಅಂತಂದ. ಏನಂತೆ? ಹುಟ್ಟಿದ ತಕ್ಷಣ ನೋಡ್ತೀನಿ ನಮ್ಮಮ್ಮ ಲೇಡೀಸು, ನಮ್ಮಪ್ಪ ಜೆಂಟ್ಸು ಅಂತಾನೆ. ಮಚ್ಚ, ನಿನ್ ಫ್ರೆಂಡ್ ಬರಕತ್ತ ನೋಡ್. ಏನೋ ಮಚ್ಚ, ಗಾಡಿಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮಚ್ಚ. ಏನ್ ಪ್ರಾಬ್ಲಮ್ ಆಗಿತ್ತು? ಗಾಡಿ ಓಡಿಸಿದ್ರೆ ವೀಲ್ ತಿರುಗುತ್ತೆ ಮಚ್ಚ. ಲೋ ಗಂಡ, ಎದ್ದೇಳು. ಏನಾಯ್ತಾ? ನೀನೇ ನಿದ್ದೆ ಮಾಡ್ತಿದ್ಯಾ ಅಥವಾ ಡಿಜೆ ಪಾರ್ಟಿ ಮಾಡ್ತಿದ್ಯಾ? ನೈಟ್ ಕ್ಲಬ್ ಆಫರ್, ಫ್ರೀ ಎಂಟ್ರಿ, ಫ್ರೀ ಮ್ಯೂಸಿಕ್. ಹೌದಾ? ಈಗ ತಗೋ, ಫ್ರೀ ಬೀಟಿಂಗ್ ಸೌಂಡು ಬರುತ್ತೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಡೇಂಜರಸ್ ವ್ಯಕ್ತಿ ಯಾರು ಗೊತ್ತಾ? ನಿಮ್ಮನ್ನ ಪ್ರೀತಿಸೋದು ಇಲ್ಲ, ನಿಮ್ಮನ್ನ ನಿಮ್ ಪಾಡಿಗೆ ಇರೋದಕ್ಕೂ ಬಿಡಲ್ಲ. ಅಂದ್ರೆ ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಇವಾಗ ನಾ ಹೇಳಿನಲ್ಲ, ಅದನ್ನ ಇನ್ನೊಂದ್ಸಲಿ ಕೇಳ್ರಿ, ಅರ್ಥ ಆಗತ್ತ. ವಾವ್, 6. ಬಾಬಾ ಏನ್ ಶಾರ್ಟ್ ಹೊಡ್ದ ಇವ, ಏನ್ ಶಾರ್ಟ್ ಹೊಡ್ದ. ಹಿಂಗ್ ಆಡಿದ್ರೆ ನಮ್ ಇಂಡಿಯಾ ಎಲ್ಲೋ ಹೋಗುತ್ತ. ಸಾಕು, ರಿಮೋಟ್ ಕೊಡ್ರಿ, ನನ್ ಸೀರಿಯಲ್ ಸ್ಟಾರ್ಟ್ ಆತ. ನಿನ್ ಸೀರಿಯಲ್ ಏನ? ನಾ ಕ್ರಿಕೆಟ್ ನೋಡ್ಬೇಕು ಹೋಗತ್ತ. ಈಗ ಕೊಡ್ತೀರಾ ಏನಿಲ್ಲ? ನಂದು ಇವತ್ತು ಬಾಳ ಇಂಪಾರ್ಟೆಂಟ್. ನನ್ ಹೀರೋ ಇವತ್ತ ಮದ್ವೆ ಆಗತ್ತಾನ. ಕೊಡಂಗಿಲ್ಲ. ನಿಮ್ ಟಿವಿನ ಡಮ್ ಮಾಡಿಸ್ತೀನಿ. ಆಡತಾಯಿ ತಗೋ. ಆದ್ರೆ ನಿಮ್ ಹೀರೋಯಿನ್ ದಿನ ಮದ್ವೆ ಹಾಕನ್ ಸೀಸನ್ ಒಳಗ. ಮಿಸ್ಟರ್ ಧನಂಜಯ್, ನಿಮ್ಮ ವರ್ಕ್ ಅಷ್ಟು ಸ್ಯಾಟಿಸ್ಫೈ ಇಲ್ಲ. ನೀವು ಬಾಳ ಎಫರ್ಟ್ ಹಾಕ್ಬೇಕಾಗತ್ತೆ ನೋಡಿ. ನನ್ನ ಸ್ಯಾಲ್ರಿನೂ ಸಫಿಸಿಯೆಂಟ್ ಇಲ್ಲ, ಮತ್ತೆ ಅದಕ್ಕೆ ನಾನೇ ಅಷ್ಟೇ ಎಫರ್ಟ್ ಹಾಕ್ಬೇಕು, ಅಷ್ಟು ಹಾಕ್ತಿದ್ದೀನಿ. ಏನ್ ಮ್ಯಾನೇಜರ್ ನೀವು? ಕವಿ, ನಾನಿನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ಕಣೆ. ಹೌದಾ? ನಿಜವಾಗ್ಲೂ? ಹೌದು. ಮಾರ್ನಿಂಗ್ ಕಾಫಿ ಸಿಗದಾಗ, ಲಂಚ್ ಬಾಕ್ಸ್ ಸಿಗದಾಗ, ವೇಳೆ ಡಿನ್ನರ್ ಲೇಟ್ ಆದಾಗ. ಅಂದ್ರೆ ನೀನು ಫುಡ್ ಮಿಸ್ ಮಾಡ್ಕೊಂತೀಯ, ನನ್ನನ್ನಲ್ಲ ಅಲ್ಲ? ನೋ 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 ನೋ, ಇಲ್ಲ ಅಪ್ಪ.
ಫುಡ್ಡು ನೀನು ನೀನು ಫುಡ್ಡು. ಹೌದಾ? ಹಾಗಾದ್ರೆ ನಾಳೆಯಿಂದ ಫಾಸ್ಟಿಂಗ್ ಮಾಡೋಣ. ಅಯ್ಯೋ ನನ್ ಬಂಗಾರ, ನಾ ಜೋಕ್ ಮಾಡಿದೆ, ನಗುಮಾ. ನೀನು ನನ್ಗೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಹೌದಾ? ಅದೇಂಗೆ? ಮಾರ್ನಿಂಗ್ ಕಾಲ್ ಮಾಡಲ್ಲ, ಲಂಚ್ ಟೈಮ್ ನಲ್ಲಿ ಊಟ ಮಾಡಿದೀಯಾ ಅಂತ ಕೇಳೋದಿಲ್ಲ, ಈವ್ನಿಂಗು ಮನೆಗ್ ಲೇಟ್ ಆಗಿ ಬರ್ತೀಯಾ. ಅಯ್ಯೋ ಸಾರಿ ಕಣೆ, ನಿಜವಾಗ್ಲೂ ನನ್ ಕಡೆಯಿಂದ ತಪ್ಪಾಗಿದೆ. ಹಾಗಾದ್ರೆ ನೀ ಅದನ್ನ ಕರೆಕ್ಟ್ ಮಾಡ್ತೀಯಾ? ಹೌದು, ನಾಳೆಯಿಂದ ಕರೆಕ್ಟ್ ಆಗಿ ಟೈಮರ್ ಹಾಕ್ತೀನಿ. ಮಾರ್ನಿಂಗ್ ಅಲಾರಾಮು, ಲಂಚ್ ಟೈಮ್ ರಿಮೈಂಡರ್, ಡಿನ್ನರ್ ಬೆಲ್. ನಾನೇನ್ ವೈಫಾ ಓವನ್ ಟೈಮರ? ಮಗ, ನನ್ನ ಲೈಫ್ಗೆ ವೈಫೈ ಇದ್ದಂಗೆ. ವಾವ್, ಸೋ ಸ್ವೀಟ್. ಬಟ್ ಆದ್ರೆ ಪಾಸ್ವರ್ಡ್ ಕೊಡಲ್ಲ. ಅದಕ್ಕಾಗಿ ನಾನು ಬ್ಯಾಟರಿ ಸೇವ್ ಆಗುತ್ತೈತಿ. ರೀ, ನಂಗ ಮನೆ ಕೆಲಸದಾಗ ಸಹಾಯ ಮಾಡ್ತೀರಾ? ಮಾಡ್ತೀನಲ್ಲ, ನಾ ಸಪೋರ್ಟಿವ್ ಹಸ್ಬೆಂಡ್ ಕಣೆ. ಹಾಗಾದ್ರೆ ಬಟ್ಟೆ ವಾಶ್ ಮಾಡ್ತೀರಾ? ಅಯ್ಯೋ ನಂಗ್ ಸೋಪ್ ಅಲರ್ಜಿ ಕಣೆ. ಹಾಗಾದ್ರೆ ಅಡ್ಗೆ ಮಾಡೋದ್ರಾಗ ಹೆಲ್ಪ್ ಮಾಡ್ತೀರಾ? ಅಯ್ಯೋ ನೋಪ, ಕಿಚನ್ ಹೀಟ್ ಪ್ರಾಬ್ಲಮ್ ಆಗುತ್ತೆ ನಂಗೆ. ಹಾಗಾದ್ರೆ ಮಕ್ಕಳು ಹೋಮ್ವರ್ಕ್ ಮಾಡಿಸ್ತೀರಾ? ಅಯ್ಯೋ ಇಲ್ಲ ಯವ್ವ, ನನ್ ಕಣ್ಣು ಹಾಕವು, ಕಣ್ ಕಾಣಂಗಿಲ್ಲ ನಂಗ. ಹಾಗಾದ್ರೆ ನಿಮ್ ಸ್ಕಿಲ್ ಏನ್ರಿ? ನಿನ್ನ ಇರಿಟೇಟ್ ಮಾಡೋದು. ಏನ್ ಮಗ ನಿನ್ ಫ್ಯೂಚರ್ ಪ್ಲಾನಿಂಗ್? ರಿಚ್ ಆಗೋದು. ಹೌದಾ? ಹೇಗೆ? ನೀನ್ ಕೆಲಸ ಮಾಡು, ನಾವು ಎಂಜಾಯ್ ಮಾಡ್ತೀವಿ. ಮಗ, ಅದಕ್ಕೆ ಬೇರೆ ವರ್ಡ್ ಇದೆ ಕಣೋ, ಮ್ಯಾರೇಜ್. ಹಲೋ, ಮನಿ EMI ಇವತ್ತು ಸಂಜೆ ಕಣ್ಣದ್ರೆ ಕಟ್ತೀನಿ ತಗೋರಿ. ಹಲೋ, ಕರೆಂಟ್ ಬಿಲ್ ಕಟ್ತೀನಿ. ಏನಾರ ಹೇಳಕ್ ಬಂದಿ? ನಿಮ್ದು ಕೆಲ್ಸದ ಟೆನ್ಷನ್ ನೋಡಕ್ ಆಗೋಲ್ಲ ನನಗ. ನಾನು ಎಲ್ಲಾರ ಕೆಲಸ ಮಾಡಿ ಅಥವಾ ಫೈನಾನ್ಷಿಯಲ್ ನಿಮಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತಾನ ಅಂತ ಯೋಚನೆ ಮಾಡಕತ್ತಿದ್ದೆ, ಅದನ್ನ ಹೇಳಕ್ ಬಂದಿದ್ದೆ. ನಿನ್ನ ಐಡಿಯಾನು ಭಾಳ ಚಲೋ ಐತಲ್ಲ. ನೋಡು, ನನ್ನ ಆಫೀಸ್ನಾಗ ಏನಾರು ವೇಕೆನ್ಸಿ ಐತೆ ನೋಡಿ ಹೇಳ್ತೀನಿ. ನಿನಗೆ ಎಕ್ಸೆಲ್ ಬರ್ತೈತನ? ಎಕ್ಸೆಲ್ ಸ್ವಲ್ಪ ಫಿಟ್ ಆಗ್ಬೋದು, ಡಬಲ್ ಎಕ್ಸೆಲ್ ಕರೆಕ್ಟ್ ಆಗತ್ತೆ ನನಗೆ. ರೀ, ನಂಗ ಮನೆ ಕೆಲಸದಾಗ ಸಹಾಯ ಮಾಡ್ತೀರಾ? ಮಾಡ್ತೀನಲ್ಲ, ನಾ ಸಪೋರ್ಟಿವ್ ಹಸ್ಬೆಂಡ್ ಕಣೆ. ಹಾಗಾದ್ರೆ ಬಟ್ಟೆ ವಾಶ್ ಮಾಡ್ತೀರಾ? ಅಯ್ಯೋ ನಂಗ್ ಸೋಪ್ ಅಲರ್ಜಿ ಕಣೆ. ಹಾಗಾದ್ರೆ ಅಡ್ಗೆ ಮಾಡೋದ್ರಾಗ ಹೆಲ್ಪ್ ಮಾಡ್ತೀರಾ? ಅಯ್ಯೋ ನೋಪ, ಕಿಚನ್ ಹೀಟ್ ಪ್ರಾಬ್ಲಮ್ ಆಗುತ್ತೆ ನಂಗೆ. ಹಾಗಾದ್ರೆ ಮಕ್ಕಳು ಹೋಮ್ವರ್ಕ್ ಮಾಡಿಸ್ತೀರಾ? ಅಯ್ಯೋ ಇಲ್ಲ ಯವ್ವ, ನನ್ ಕಣ್ಣು ಹಾಕವು, ಕಣ್ ಕಾಣಂಗಿಲ್ಲ ನಂಗ. ಹಾಗಾದ್ರೆ ನಿಮ್ ಸ್ಕಿಲ್ ಏನ್ರಿ? ನಿನ್ನ ಇರಿಟೇಟ್ ಮಾಡೋದು. ಮಗ, ನನ್ನ ಲೈಫ್ಗೆ ವೈಫೈ ಇದ್ದಂಗೆ. ವಾವ್, ಸೋ ಸ್ವೀಟ್. ಬಟ್ ಆದ್ರೆ ಪಾಸ್ವರ್ಡ್ ಕೊಡಲ್ಲ. ಅದಕ್ಕಾಗಿ ನಾನು ಬ್ಯಾಟರಿ ಸೇವ್ ಆಗುತ್ತೈತಿ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಟಾಲ್, ರಿಚ್, ಹ್ಯಾಂಡ್ಸಮ್ ಆಗಿರಬೇಕು. ನನ್ನ ಫ್ಯೂಚರ್ ವೈಫು ಸೈಲೆಂಟ್, ಒಬಿಡೆಂಟ್, ಕುಕಿಂಗ್ ಮಾಡಬೇಕು. ಇದೇನೋ ಡ್ರೀಮ್ ಅಂತಾರಾ? ನಿಂದೇನೋ ಇಂಪಾಸಿಬಲ್ ಅಂತಾರೆ. ಹಾಗಾದ್ರೆ ಸಿಂಗಲ್ ಆಗಿ ಇರಬೇಕಾಗುತ್ತೆ ಬಿಡು. ಸಿಂಗಲ್ ಇಸ್ ದ ಬೆಸ್ಟ್. ಬಾಯ್ ಫ್ರೆಂಡು ತುಂಬಾ ಕೇರಿಂಗು, ನನ್ ಬಾಯ್ ಫ್ರೆಂಡು ತುಂಬಾ ರೊಮ್ಯಾಂಟಿಕ್. ನನ್ ಬಾಯ್ ಫ್ರೆಂಡು ಯಾವಾಗ್ಲೂ ಬಿಸಿ. ಅವನು ನಿಜವಾಗ್ಲೂ ಬಾಯ್ ಫ್ರೆಂಡ್ ಕಣೆ. ಅವನು ನೆಟ್ ಪ್ಯಾಕ್ ರೀಚಾರ್ಜ್ ಮಾಡೋದ್ರಲ್ಲೇ ಬಿಸಿ ಇರ್ತಾನೆ.